ತೊಳಿ ಬಿಸಿ ಬಿಸಿ ದೋಸೆ ರೆಡಿ. ನಿಮ್ಗೆ? ನಾನು ಇನ್ನೊಂದು ದೋಸೆ ಹಾಕೋತೀನಿ, ನೀವು ಮೊದಲು ತಿನ್ನಿ. ಹಾ ಕೊಡಿಲಿ. ಯಾಕೆ? ಕೊಡ್ರಿ, ನಾನೇ ತಿನ್ನಿಸ್ತೀನಿ. ಹೇಗಿದೆ? ಅಲ್ಲ ರೀ, ನೀವು ನಂಗೆ ತಿನ್ಸಲ್ವಾ? ನಾನ್ ಯಾಕೆ ತಿನ್ಸ್ಬೇಕು? ನೀವು ತಿನ್ಸಿರೋದು ನೋಡ್ತಿದ್ರೆ ನಂಗೂ ಆಸೆ ಆಗ್ತಿದೆ ರೀ. ಒಂದೇ ಒಂದ್ಸರ್ತಿ ತಿನ್ಸ್ಬಿಟ್ಟು ಪುಣ್ಯ ಕಟ್ಕೊಳ್ರಿ ಪ್ಲೀಸ್ 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 ಪ್ಲೀಸ್. ನೋಡಿ ಚಿರಾಗ್, ಒಂದೇ ಒಂದ್ಸಲಿ ತಿಂತೀನಿ, ಪದೇ ಪದೇ ಕೇಳ್ಬಾರ್ದಾರ. ನೀವು ಒಂದೇ ಸಲ ತಿನ್ಸಿದ್ರು ಇಡೀ ಜನ್ಮಕ್ಕೆ ಆಗಷ್ಟು ಖುಷಿ ಕೊಟ್ಬಿಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದ್ಸಲ ತಿನ್ಸ್ಬಿಡ್ರೆ. ದೋಸೆ ಚೆನ್ನಾಗಿ ಮಾಡಿದಿರಲ್ವಾ, ಅದಕ್ಕೆ ತಿನ್ನಿ. ಒಳ್ಳೆ ದೋಸೆ ತಿಂದ್ರಿ, ಈ ಒಳ್ಳೆ ಐಸ್ ಕ್ರೀಮ್ ತಿನ್ನಿ. ಐಸ್ ಕ್ರೀಮಾ? ಚಿರಾಗ್, ಈ ಟೈಮಲ್ಲಿ ಎಲ್ಲಿಂದ ಸಿಗತ್ತೆ? ಇವತ್ತು ನಿಮ್ಮ ಆಸೆ ಈಡೇರಿಸೋದೇ ನನ್ನ ಗುರಿ. ಯು ಡೋಂಟ್ ವರಿ, ಐಸ್ ಕ್ರೀಮ್ ತರ್ತೀನಿ, ಇಲ್ಲೇ ನಿಂತೀರಿ. ಹಸ್ಬೆಂಡ್ ನನ್ನ ಜೊತೆ ಇದ್ದಾಗ ನಾನು ದಿಶಾ ಅನ್ನೋದನ್ನ ಮರೆತು ದೀಪ ಆಗೋಗ್ತೀನಿ. ಆದ್ರೆ ನನ್ನ ಹಸ್ಬೆಂಡು ದೀಪನೇ ಮರೆತು ದಿಶಾನೇ ಇಷ್ಟಪಡ್ತಿದ್ದಾರೆ. ಅಲ್ಲ, ನಾಳೆ ದಿವಸ ನಾನೇ ದೀಪ ಅನ್ನೋ ಸತ್ಯ ಅವ್ರಿಗೆ ಗೊತ್ತಾದ್ರೆ ಅವ್ರು ಏನ್ ಅನ್ಬೋದು? ಅವ್ರು ನಿಜವಾಗ್ಲೂ ದಿಶಾನೇ ಇಷ್ಟಪಡ್ತಿದಾರ? ದೀಪನ ಅವ್ರು ಮರ್ತೋಗಿದಾರ? ಐಸ್ ಕ್ರೀಮ್ ಸಿಗುತ್ತೋ ಇಲ್ವೋ ಅಂತ ಯೋಚನೆ ಮಾಡ್ತಿದ್ರಾ? ಈ ಚಿರಾಗ್ ಒಂದ್ಸಲಿ ಮಾತು ಕೊಟ್ಮೇಲೆ ಮುಗೀತು. ಅದನ್ನ ಹೆಂಗಾದ್ರೂ ಮಾಡಿ ಈಡೇರ್ಸ್ತಂತ ತಗೊಳ್ಳಿ. ಥ್ಯಾಂಕ್ಸ್ ಚಿರಾಗ್. ಇತ್ತವಳಿ, ಚೆನ್ನಾಗಿದೆ. ಏನಿದು ಒಳ್ಳೆ ದೀಪ ಅವ್ರ ತರ ತಿಂತಾ ಇದ್ದೀರಾ? ಚಿರಾಗ್, ನೀವ್ ಸುಮ್ನೆ ನನ್ಗೆ ದೀಪ ಅವ್ರಿಗೆ ಹೋಲಿಸ್ಬೇಡಿ. ನನ್ಗೆ ಇಷ್ಟ ಆಗಲ್ಲ. ಆಯ್ತು ಬಿಡಿ, ನೀವೇ, ಅವರು ಅವರೇ. ನನ್ಗೆ ಐಸ್ ಕ್ರೀಮ್ ಬೇಡ, ಬನ್ನಿ ಹೋಗೋಣ. ತಿನ್ರಿ ಫಸ್ಟು. ದೀಪ ಅವ್ರಿಗೆ ಹೊಟ್ಟೆ ತುಂಬ್ದಾಗ ಹೆಂಗ್ ಆಡ್ತಾರೆ ಅಂತ ನನ್ಗೆ ಚೆನ್ನಾಗಿ ಗೊತ್ತಿದೆ. ಈಗ ತೇಗ್ ಬಂದೇ ಬರುತ್ತೆ, ದೀಪ ಅವ್ರು ಹೊರಗೆ ಬಂದೇ ಬರ್ತಾರೆ. ಬೇಗ ತಿನ್ರಿ, ಇನ್ನು ಏನೋ ಕೊಡಿಸ್ಬೇಕು. ಇನ್ನೇನ್ ಕೊಡಿಸ್ತೀರಾ? ನಾನೇನ್ ಕೊಡ್ಸಲ್ಲ, ನೀವೇ ಕೇಳ್ತೀರ, ಗೊತ್ತು ನಂಗೆ. ನಾನೇನ್ ಕೇಳ್ತೀನಿ? ಗೊತ್ತಾಗುತ್ತೆ. ಏನ್ ಹೇಳ್ತಿದ್ದೀರಾ? ದೀಪ ಅವ್ರು ಎಲ್ಲಿದ್ದಾರೆ? ಅವ್ರು ಸತ್ತಿಲ್ಲ. ದೀಪ ಅವ್ರು ಇಲ್ಲೇ ಎಲ್ಲೋ ಇದ್ದಾರೆ. ಇವತ್ತಲ್ಲ ನಾಳೆ ಬಂದೇ ಬರ್ತಾರೆ ಅಂತ ನೀವೇ ಹೇಳ್ತಿದ್ರಲ್ಲ. ಆಗ್ಲೇ ಹೇಳ್ದಂಗೆ ಅವ್ರು ನಿಜವಾಗ್ಲೂ ಬದುಕಿದ್ರೆ ಅವ್ರು ಇಷ್ಟೊತ್ತಿಗೆ ನನ್ನ ಕಣ್ ಮುಂದೆ ಬರ್ಬೇಕಾಗಿತ್ತು. ಕಣ್ ಮುಂದೆ ಬಂದು ನಾನೇ ದೀಪ, ನಾನು ಬದುಕಿದ್ದೀನಿ ನೋಡಿ ಅಂತ ಹೇಳ್ಬೇಕಾಗಿತ್ತು. ಬಟ್ ನನ್ಗೇನೋ ಅವ್ರು ಮತ್ತೆ ಬರ್ತಾರೆ ಅನ್ನೋ ನಂಬಿಕೆನೇ ಇಲ್ಲ. ಅವ್ರ ನೆನಪಲ್ಲೇ ಕೊನೆವರೆಗೂ ಕೊರಗ್ತಾ ಕಾಲ ಕಳೆಯೋದ್ರ ಬದಲು ಇರೋವರೆಗೂ ನಿಮ್ಮ ಜೊತೆ ಖುಷಿಯಾಗಿರೋಣ ಅನ್ನೋ ನಿರ್ಧಾರಕ್ಕೆ ಬಂದಿದ್ದೀನಿ. ದಯವಿಟ್ಟು ಆಗಲ್ಲ ಅನ್ಬೇಡಿ. ಈ ಪುಟ್ಟ ಹೃದಯಕ್ಕೆ ದೊಡ್ಡ ಆಘಾತ ಆದಂಗೆ ಆಗುತ್ತೆ. ಪ್ಲೀಸ್ ಒಪ್ಕೊಳ್ಳಿ. ಅದೇ ಜನ್ಮದಲ್ಲಿ ಸಾಧ್ಯ ಇಲ್ಲ. ಯಾಕ್ರಿ ಹಿಂಗೆ ಹೇಳ್ತಾ ಇದ್ದೀರಾ? ನೀವು ನನ್ನ ಹೆಂಡತಿ ತಾನೇ? ಹೆಂಡತಿನೇ ಆಗಿರ್ಬೋದು, ಆದ್ರೆ ನಿಮ್ಮನ್ ಮದ್ವೆ ಆಗಕ್ಕೆ ನಂಗೊಂದು ಕಾರಣ ಇದೆ. ಏನ್ ಕಾರಣ? ಹೇಳ್ರಿ, ಏನ್ ಕಾರಣ ಹೇಳಿ. ಟೈಮ್ ಬಂದಾಗ ಹೇಳ್ತೀನಿ ಚಿರ, ಪ್ಲೀಸ್ ಇವಾಗ ನನ್ನ ಹತ್ರ ಏನು ಕೇಳ್ಬೇಡಿ. ಅಷ್ಟಕ್ಕೂ
ಮೊದ್ಲಿಂದ ನಿಮ್ಗೆ ನನ್ ಕಂಡ್ರೆ ಇಷ್ಟನೇ ಇರ್ಲಿಲ್ಲ. ಅದೇ ಕಾರಣಕ್ಕೆ ನಾನು ಮದ್ವೆ ಆದಾಗ ನನ್ನ ತಾಳಿಗೆ 2 ಗಂಟು ಕಟ್ಟಿದ್ರಿ. ಹೌದು, ಆಗ ಇಷ್ಟ ಇರಲಿಲ್ಲ, ಆದ್ರೆ ಬರ್ತಾ ಬರ್ತಾ ಇಷ್ಟ ಆದ್ರಿ. ಈಗೇನು 3 ಗಂಟೆ ಹಾಕಿ ಎಲ್ರ ಮುಂದೆ ನಿಮ್ಮನ್ನ ಹೆಂಡತಿ ಅಂತ ಒಪ್ಕೋಬೇಕಾ? ನೋ, ಯಾಕ್ರಿ ಹಿಂಗಾಡ್ತಾ ಇದ್ದೀರಾ? ನಾನೇ ತಾನೇ ತಾಳಿ ಕಟ್ಟಿದ್ದು. ಬ್ಯಾಲೆನ್ಸ್ ಇರೋ 1 ಗಂಟೆ ಹಾಕ್ತೀನಿ ಅಂದ್ರೆ ನೀವೇ ದೂರ ತಳ್ತಾ ಇದ್ದೀರಲ್ಲ. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ತಾಳಿ ವಾಪಸ್ ಕೊಡಿ. ಏನ್ ಮಾಡ್ತಿದ್ರ? ನನ್ ತಾಳಿ ನಾನು ಕೊಡಕ್ಕಾಗಲ್ಲ. ಇನ್ನೇನ್ ಮಾಡ್ಲಿ ಮತ್ತೆ? ಇನ್ನೊಂದು ಗಂಟೆ ಹಾಕ್ತೀನಿ ಅಂದ್ರೂ ಬೇಡ ಅಂತಿದ್ದೀರಾ, ಪ್ರೀತಿ ಮಾಡಿ ಅಂದ್ರೆ ಆಗಲ್ಲ ಅಂತಿದ್ದೀರಾ, ನಾನೇ ಪ್ರೀತಿ ಮಾಡ್ತೀನಿ ಅಂದ್ರೂ ಅದನ್ನು ಬೇಡ ಅಂತಿದ್ದೀರಾ. ಇನ್ನೇನ್ ಮಾಡ್ಲಿ? ಈಗೇನು ತಾಳಿ ಕೊಡಲ್ವಾ? ಇಲ್ಲ. ಸರಿ, ನೀವು ಕೊಡೋದು ಬೇಡ, ನಾನು ಕಟ್ಟಿದ್ದು ನಾನೇ ಬಿಚ್ಕೋತೀನಿ. ಇಲ್ಲ ದಿಶಾ, ಇಲ್ಲ, ನಂಗೆ ತಾಳಿ ಬೇಕು. ತಾಳಿ ಬೇಕು, ಕೊಡಿ. ಈ ತಾಳಿ ಆಯ್ಸಿ ಇವತ್ತು ಮುಗಿತು, ಕೊಡಿ. ಯಾಕೆ ನಿಲ್ಲಿಸ್ಬಿಟ್ರಿ? ಹೊಡಿರಿ, ಅಭ್ಯಾಸ ಇದೆಯಲ್ಲ. ಚಿರಾಗ್, ಯಾವುದೇ ಕಾರಣಕ್ಕೂ ನಾನು ಈ ತಾಳಿ ನಿಮಗೆ ಕೊಡಲ್ಲ. ಅದಕ್ಕೆ ನೀವೇ ತೆಗೆದುಕೊಡಿ ಅಂತ ಕೇಳ್ತಾ ಇರೋದು. ಸಾಧ್ಯ ಇಲ್ಲ.